ಬಸವೇಶ್ವರ ಬಸವೇಶ್ವರನೇ, ನಿನ್ನ ಅನುಗ್ರಹ ಸದಾ ನಮ್ಮ ಮೇಲಿಲ್ಲಪ್ಪ. ಇವತ್ತು ಯುಗಾದಿ ಹಬ್ಬ, ಎಲ್ಲರಿಗೂ ಹರ್ಷದ ಶುಭ ದಿನ. ಇವತ್ತು ಎಲ್ಲ ರೈತಾಪಿ ಜನರು ಭೂಮಿ ತಾಯಿಯ ಪೂಜೆ ಮಾಡಿ ಹೊಸ ಹೊಸ ಬಟ್ಟೆಗಳನ್ನು ಧರಿಸಿಕೊಂಡು ಅದೆಷ್ಟು ವಿಜೃಂಭಣೆಯಿಂದ ಈ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆದರೆ ನಮ್ಮ ಜೀವನದಲ್ಲಿ ಯಾಕಪ್ಪ ಇಂಥ ಕಷ್ಟ ಕೊಡ್ತಿರ್ವೀಯ? ಯಾಕಿಂತ ಕಷ್ಟ ಕೊಟ್ಟು ಪರೀಕ್ಷೆಯಲ್ಲಿ ನೂಕಿಬಿಟ್ಟಿಯ ನಮ್ಮನ್ನು? ನನ್ನ ಮೈದುನ ಸಾವಿರಾರು ಜನರಿಗೆ ಕೈ ಎತ್ತಿ ಅವನು ಕೂಲಿಯನ್ನು ಕೊಡುವವನು. ಆದರೆ ಇವತ್ತು ಕಂಡಲ್ಲಿ ಕೂಲಿ ಕೆಲಸ ಮಾಡಿ ಅವನು ಕೂಲಿಗಾಗಿ ಕೈ ಒಡ್ಡುವಂತಾಗಿದೆ ಪರಿಸ್ಥಿತಿ. ಮಾಡದಿರುವ ಅಪವಾದವನ್ನು ಮನೆಯಲ್ಲಿ ಹೊರಿಸಿಕೊಂಡು ಮನೆಯಿಂದ ಹೊರಬಂದ ನಾವು ಪಡಬಾರದ ಕಷ್ಟಗಳನ್ನು ಪಡ್ತಾ ಇದ್ದೇವೆ. ಇದಕ್ಕೆ ಏನಾದರೂ ಒಂದು ಕೊನೆ ಅಂತ ಇದೆಯಲ್ಲವೇ? ಇದಕ್ಕೊಂದು ಕೊನೆ ಅಂತ ನಿರ್ಧಾರ ಮಾಡಿ ನಮಗೊಂದು ಒಳ್ಳೆ ದಾರಿ ತೋರಿಸಪ್ಪ, ಒಳ್ಳೆ ದಾರಿಯನ್ನು ತೋರಿಸು. ಹೊತ್ತಾಗಿದೆ, ನನ್ನ ಮೈದುನ ಕೆಲಸಕ್ಕೆಂದು ಹೋಗಿದ್ದಾನೆ. ಬಂದ ಮೇಲೆ ಊಟ ಮಾಡಿ ನೀರು ಕುಡಿಬೇಕೆಂದ್ರೆ ಮನೆಯಲ್ಲಿ ಒಂದು ತೊಟ್ಟು ನೀರಿಲ್ಲ. ನಾನು ಹೋಗಿ ಒಂದು ಕೊಡ ನೀರನ್ನಾದರೂ ತೆಗೆದುಕೊಂಡು
ಎಲ್ಲಿಗೆ ಹೊರಟಿರುವಿ ಅಮ್ಮ? ನೋಡಪ್ಪ, ಮನೆಯಲ್ಲಿ ಊಟ ಮಾಡಿದ ತಕ್ಷಣ ಕುಡಿಬೇಕೆಂದ್ರೆ ಒಂದು ಹನಿ ನೀರಿಲ್ಲ ಮನೆಯಲ್ಲಿ. ಅದಕ್ಕೆ ಒಂದು ಕೊಡ ನೀರು ತೆಗೆದುಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಪ್ಪ. ಬೇಡ ಅತ್ತಿಗೆ, ಆ ಕೊಡವನ್ನು ನನ್ನ ಕೈಯಲ್ಲಿ ಕೊಡು, ನಾನೇ ಹೋಗಿ ನೀರು ತುಂಬಿಕೊಂಡು ಬರುವೆ. ನೋಡಪ್ಪ, ಗದ್ದೆಯಲ್ಲಿ ಹಗಲು ರಾತ್ರಿ ಅಂದರೆ ಕಷ್ಟಪಟ್ಟು ದುಡಿತೀಯ ನೀನು. ನಾನು ಮನೆಯಲ್ಲಿ ಕುಳಿತುಕೊಂಡು ಏನು ಕೆಲಸ ಮಾಡ್ತೀನಿ? ಒಂದು ಕೊಡ ನೀರು ತಂದ್ರೆ ಏನಾಗುತ್ತೆ? ನಾನು ಹೋಗಿ ನೀರು ತೆಗೆದುಕೊಂಡು ಬರ್ತೀನಪ್ಪ, ನೀನು ಊಟ ಮಾಡು. ಬೇಡ ಅತ್ತಿಗೆ, ನಿನ್ನ ಜೊತೆಗೆ ನಾನಿರುವಾಗ ನಿನಗೆ ಕಮ್ಮ ಕೆಲಸ. ಮೈದುನ, ನನ್ನ ಮಾತು ಕೇಳ್ತೀವಿ ಇಲ್ಲೋ ಅಷ್ಟೇ ಹೇಳು. ಅತ್ತಿಗೆ, ನಿನ್ನ ಮಾತ ಕೇಳದೆ ಇನ್ಯಾರ ಮಾತ ಕೇಳಲ್ಲಮ್ಮ. ನೋಡಮ್ಮ, ಮಾನವರು ಈ ಪ್ರಪಂಚದಲ್ಲಿ ಎಂಥ ಭಾಗ್ಯನಾದರೂ ಪಡೆಯಬಹುದು. ಬಯಸಿದರೆ ಬೆಳ್ಳಿ ಬಂಗಾರ ಸಿಗಬಹುದು, ಮನಸ್ಸು ಮಾಡಿದರೆ ಪಂಚಾಮೃತವನ್ನೇ ಕುಡಿಯಬಹುದು. ಸುಖ ಬೇಕೆಂದರೆ ಸುರ ಸುಂದರಿಯನ್ನು ಭಾವಿಸಬಹುದು. ಆದರೆ ನಿನ್ನಂತ ಅತ್ತೆಗಮ್ಮನು ಪಡೆಯಬೇಕಾದರೆ ಪೂರ್ವ ಜನ್ಮದ ಪುಣ್ಯ ಬೇಕಮ್ಮ. ಹೆತ್ತ ತಾಯಿಗಿಂತಲೂ ನನ್ನ ಅತ್ತೆಗಮ್ಮ ನೀನಾಗಿರುವಾಗ ನಿನ್ನ ಮಾತು ಕೇಳದೆ ಬೇರೆ ಯಾರು ಮಾತು ಕೇಳಲ್ಲಮ್ಮ. ಮೈದುನ, ನನಗೂ ಅಷ್ಟೇ ಅಪ್ಪ. ನೋಡು, ಮನೆಯಿಂದ ನನಗಷ್ಟೇ ಒಂದು ಅಗ್ನಿ ಪರೀಕ್ಷೆ ತಂದೊಡ್ಡಿದ್ರು ಮನೆ. ಆ ಪರೀಕ್ಷೆಯಲ್ಲಿ ನೀನು ಕೂಡ ಸಮಭಾಗಿ ಆಗ್ತೀನಂತ ನನ್ನ ಜೊತೆಗೆ ಬಂದ್ಬಿಟ್ಟಿಯಲ್ಲ, ಆವಾಗಲೇ ಗೊತ್ತಾಯ್ತು ನಿನ್ನ ಗುಣ ಎಂಥದ್ದು ಅಂತ. ಕೆಲಸ ಮಾಡಿ ತುಂಬ ಹೊಟ್ಟೆ ಹಸಿದಿರ್ಬೋದು, ನೀನು ಮೊದಲು ಒಳಗೆ ಹೋಗಿ ಊಟ ಮಾಡು, ನಾನು ನೀರು ತೆಗೆದುಕೊಂಡು ಬರ್ತೀನಿ. ಸರಿ ಅತ್ತಿಗೆ, ನಿಮ್ಮ ಇಷ್ಟದಂತೆ ಆಗಲಿ. ಹೌದು, ರಾಜು ಇನ್ನೂ ಸ್ಕೂಲಿನಿಂದ ಬಂದಿಲ್ಲವೇನಮ್ಮ? ಇಲ್ಲಪ್ಪ, ಇನ್ನೂ ಬಂದಿಲ್ಲ. ಈಗ ಬಂದರೂ ಬರ್ಬೋದು. ನೀನು ಊಟ ಮಾಡು, ನಾನು ಹೋಗಿ ಬೇಗನೆ ಬಂದ್ಬಿಡ್ತೀನಿ. ಅತ್ತೆಗೆ, ನೀವು ಬೇಗನೆ ಬರಬೇಕು. ನೀವು ಬರುವವರೆಗೆ ನಾನು ಊಟವನ್ನೇ ಮಾಡುವುದಿಲ್ಲ. ಆಯ್ತಪ್ಪ, ನಿನಗೆ ಹೇಗೆ ಒಳ್ಳೇದು ಅನಿಸುತ್ತದೆಯೋ ಹಾಗೆ ಮಾಡು, ನಾನು ಬೇಗನೆ ಹೋಗಿ ಬರ್ತೀನಿ. ನಿಜವಾಗಿಯೂ ನಾನು ಪುಣ್ಯ ಮಾಡಿರಲೇಬೇಕು. ಯಾಕೆಂದರೆ ಇಂದಿನ ಕಾಲದಲ್ಲಿ ಇಂಥ ಅತ್ತೆಗೆ ಸಿಗುವುದು ತುಂಬಾ ಕಷ್ಟ. ಈಗಲೂ ಕೂಡ ಒಬ್ಬೊಬ್ಬರು ಇರುತ್ತಾರೆ. ಅವರಿಗೆ ಮೈದುನ ಎಂದರೆ ಕಾಲಾಗಿನ ಕಸದಂತೆ ಕಾಣುತ್ತಾರೆ. ಆದರೆ ನನ್ನ ಅತ್ತೆಗೆ ಮಾತ್ರ ದೇವತೆ ಇದ್ದ ಹಾಗೆ. ಇಂಥ ದೇವತೆಯನ್ನು ಪಾಪಿಗಳು ಅಗ್ನಿ ಪರೀಕ್ಷೆಗೆ ಗುರಿ ಮಾಡಿ ಬಿಟ್ಟಿದ್ದಾರೆ. ದೇವಾ ಪ್ರಭು ಮಲ್ಲೇಶ, ಆದಷ್ಟು ಬೇಗ ನನ್ನ ಅತ್ತಿಗೆಗೆ ಬಂದಿರುವ ಅಗ್ನಿ ಪರೀಕ್ಷೆಯಿಂದ ಮುಕ್ತಳನಾಗಿ ಮಾಡಪ್ಪ, ಮುಕ್ತಳನಾಗಿ ಇಂದು ಹೊಸ ವರ್ಷದ ದಿನ. ನನ್ನ ಅತ್ತೆಗೆ ಊಟಕ್ಕೇನು ಮಾಡಿರುವಳೋ ಏನು, ಸ್ವಲ್ಪ ಒಳಗಡೆ ಹೋಗಿ ನೋಡಿ ಬರಬೇಕು. ಅಡುಗೆ ಎಂದರೆ ಹೀಗೆ ಇರಬೇಕು. ಅಲ್ಪ ಸ್ವಲ್ಪ ಇದ್ದಿದ್ದರೊಳಗೆ ಎಷ್ಟೊಂದು ರುಚಿಯಾಗಿ ಮಾಡಿದ್ದಾಳೆ. ಇಷ್ಟೊತ್ತಾದರೂ ನನ್ನ ಅತ್ತೆಗೆ ಮನೆ ಬರಲಿಲ್ಲವಲ್ಲ. ಬಾವಿಯಂತೂ ದೂರಿಲ್ಲ, ಕೊಡಜಾರಿ ಬಾವಿಯಲ್ಲಿ ಬಿದ್ದಿರಬಹುದೇ? ಛೇ, ಏನೇ ಆಗಲಿ ನಾನೇ ಸ್ವಲ್ಪ ಮುಂದೆ ಹೋಗಿ ಬರುವುದೇ ಒಳ್ಳೆಯದು. ಅತ್ತಿಗೆ,
ಏನಿದು ನಿಮ್ಮ ಹಣಿಯ ಮೇಲೆ ರಕ್ತ? ಅತ್ತಿಗೆ ಹೇಳಿ ಇಷ್ಟೇಕೆ ಗಾಬರಿ? ಯಾಕೂ ಇಲ್ಲಪ್ಪ, ನೀರು ತೆಗೆದುಕೊಂಡು ಬರ್ತಾ ಇದ್ನಲ್ಲ, ಒಂದು ಕಲ್ ತಟ್ಟಿ ಎಡವಿ ಬಿದ್ಬಿಟ್ಟೆ. ಅದಕ್ಕೆ ಹೇಳಿದೆ ನಾನೇ ಹೋಗಿ ನೀರು ತುಂಬಿಕೊಂಡು ಬರುತ್ತೇನೆ ಅಂತ. ಆದರೂ ನೀವು ನನ್ನ ಮಾತು ಕೇಳಲಿಲ್ಲ ನೋಡಿ. ಹೋಗ್ಲಿ ಬಿಡಪ್ಪ, ನೋಡು ನಡೆ, ನೀನು ಮೊದಲು ಊಟ ಮಾಡು. ನನಗೇನಾಗಿದೆ, ನೀನು ಮೊದಲು ಊಟ ಮಾಡಪ್ಪ. ಅತ್ತಿಗೆ ಸ್ವಲ್ಪ ಆದರೂ ಅಷ್ಟೇ, ಬಹಳ ಆದರೂ ಅಷ್ಟೇ, ಗಾಯ ಒಂದು ಆಗಿದೆ ತಾನೇ. ನೋಡಿ, ನಿಮಗೆ ಸ್ವಲ್ಪ ನೋವಾದರೂ ನನ್ನಿಂದ ತಡೆದುಕೊಳ್ಳುವುದಕ್ಕೆ ಆಗುವುದಿಲ್ಲ. ನೀವು ಮೊದಲೇ ಸುಖವಾಗಿರಬೇಕಮ್ಮ, ನೀವು ಸುಖವಾಗಿರಬೇಕು. ನನಗೇನು ಆಗಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ಏನಾಗಿದೆ? ಸ್ವಲ್ಪ ಅಷ್ಟೇ ಹತ್ತಿದೆ. ನಡೆ, ನೀನು ಆಯಾಸಾಗಿ ಬಂದಿದೀಯಾ, ಮೊದಲು ಊಟ ಮಾಡು, ಕೈಕಾಲು ಮುಖ ತೊಳೆದುಕೋಪ. ಅತ್ತೆಗೆ, ಇಂದು ನೀವೇ ನಿಮ್ಮ ಕೈಯಿಂದ ತುತ್ತಿಟ್ಟ ತಿನ್ನಿಸಬೇಕು. ಆಯ್ತಪ್ಪ, ಅದಕ್ಕೇನಂತೆ, ನೀನು ಕುಳಿತುಕೋ, ನಾನು ಹೋಗಿ ಊಟದ ತಟ್ಟೆ ತೆಗೆದುಕೊಂಡು ಬರ್ತೀನಿ. ಮನಸ್ಸಿನಲ್ಲಿ ಎಷ್ಟು ತೊಂದರೆ ಇದ್ದರೂ ಕೂಡ ಮುಖ ಮಾತ್ರ ಬಾಡದ ಹೂವು. ನಿಲ್ಸಿ. ಮಿಸ್ ಮಂಗಳ, ನೀವೇ ತಾನೆ? ಹೌದು ಸರ್, ನಾನೇ. ಕಾನ್ಸ್ಟೇಬಲ್, ಅರೆಸ್ಟ್ ಮಾಡಿ ಇವಳನ್ನು. ಸ್ವಲ್ಪ ತಡೆಯಿರಿ ಇನ್ಸ್ಪೆಕ್ಟರ್. ಯಾವ ಕಾರಣದಿಂದ ನನ್ನ ಅತ್ತಿಗೆಯನ್ನು ಬಂಧಿಸಲು ಬಂದಿರುವಿರಿ? ತ್ಯಾಗರಾಜನು ಕೊಲೆ ಮಾಡಿದ ಕಾರಣಕ್ಕಾಗಿ. ಇನ್ಸ್ಪೆಕ್ಟರ್, ಕನಸು ಮನಸ್ಸಿನಲ್ಲಿಯೂ ಕೂಡ ಕೊಲೆ ಅಂತ ಕಾಣದ ನನ್ನ ಅತ್ತೆಗೆ ಇಂದು ಕೊಲೆ ಮಾಡಿರುವಳೆ? ಇದು ಸುಳ್ಳು ಇನ್ಸ್ಪೆಕ್ಟರ್, ಸುಳ್ಳು. ಈ ವಿಷಯ ಯಾರೋ ನಿಮಗೆ ತಪ್ಪಾಗಿ ತಿಳಿಸಿದ್ದಾರೆ. ಇಲ್ಲ ಮಿಸ್ಟರ್ ರವಿ, ನಿಜವಾದ ಅಪರಾಧಿ ಯಾರಂತ ತಿಳಿ ಮೇಲೆ ನಾವು ಬಂದಷ್ಟು ಹೊರತು ನಿರಪರಾಧಿಗಳಿಗೆಲ್ಲ. ಬೇಕಾದರೆ ನಿಮ್ಮ ಅತ್ತಿಗೆಗೆ ನೀನೇ ಕೇಳು, ತ್ಯಾಗರಾಜನು ಕೊಲೆ ಮಾಡಿದಳು ಅಥವಾ ಇಲ್ಲ ಅಂತ. ಅತ್ತಿಗೆ, ಇವರು ಹೇಳುತ್ತಿರುವುದು ನಿಜವೇನಮ್ಮ? ಹೇಳು ಅತ್ತಿಗೆ, ಹೇಳು. ಮುಚ್ಚು ಮರೆ ಇಲ್ಲದೆ ಹೇಳು, ನಾನಿದ್ದೇನೆ ಅಮ್ಮ. ಮೈದುನ, ಇಲ್ಲಪ್ಪ, ಇಲ್ಲ, ನಿಜವಾಗಿಯೂ ನನಗೂ ಹಾಗೂ ಆ ತ್ಯಾಗರಾಜನ ಕೊಲೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲಪ್ಪ, ಸಂಬಂಧ ಇಲ್ಲ. ಮಿಸ್ ಮಂಗಳಾದೇವಿ ಅವರೇ, ನಿಮಗೂ ಆ ಕೊಲೆಗೂ ಯಾವ ಸಂಬಂಧ ಇಲ್ಲದೆ ಹೋದರೆ ನಮ್ಮನ್ನು ನೋಡಿದ ಕ್ಷಣ ನಿಮ್ಮ ಮೇಲೆ ಬೆವರು ಎದ್ದು ಬಂದಿತ್ತು. ಮೇಲಾಗಿ ನಿಮ್ಮ ಮೇಲೆ ರಕ್ತದ ಕಲೆಗಳು ಏಕಿದ್ದಿದ್ದಾವೆ, ನೀವೇ ಹೇಳಿ. ಇನ್ಸ್ಪೆಕ್ಟರ್, ನೀವು ತಪ್ಪಾಗಿ ತಿಳಿದುಕೊಂಡಿದ್ದೀರಿ. ನನ್ನ ಅತ್ತೆಗೆ ನೀರು ತರಲು ಹೋದಾಗ ಎಡವಿ ಬಿದ್ದಾಗ ಗಾಯಿಯಿಂದ ಆದ ರಕ್ತ ಇದು. ಹೌದು ಸಾಹೇಬ್ರೆ, ಬೇಕಾದ್ರೆ ನನ್ನ ಹಣೆಗೆ ನೋಡಿ, ರಕ್ತದ ಗಾಯ ಇದೆ ಇಲ್ಲೋ ಅಂತ. ನೋಡಮ್ಮ, ನೀನು ಕೊಲೆ ಮಾಡಿದ್ಯೋ ಅಥವಾ ಇಲ್ಲ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ಈ ಅಪರಾಧ ನಿಮ್ಮ ಮೇಲೆ ಬಂದವರದಿಂದ
ನಿಮ್ಗೆ ಅರೆಸ್ಟ್ ಮಾಡದೆ ನನ್ನ ಬಳಿ ಬೇರೆ ದಾರಿಯೂ ಇಲ್ಲ. ಯಾಕಂದರೆ ಇದು ಮ್ಯಾಲಿನ ಅಧಿಕಾರಿಗಳು ಬಂದ ಔಡರ್. ಕಾನ್ಸ್ಟೇಬಲ್, ಅರೆಸ್ಟ್ ಮಾಡಿ ಇವಳನ್ನು. ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ದಯವಿಟ್ಟು ನನ್ನ ಅತ್ತಿಗೆ ಕೈಗೆ ಬೇಡಿಯನ್ನು ತೊಡಿಸಬೇಡಿ. ಬೇಕಾದರೆ ನನ್ನನ್ನು ಅರೆಸ್ಟ್ ಮಾಡಿ ಸರ್, ನನ್ನನ್ನು ಅರೆಸ್ಟ್ ಮಾಡಿ. ಬೈದುನ, ಏನಪ್ಪ ಏನು ಮಾತಾಡ್ತಿದೀಯಾ? ಅಪವಾದ ಬಂದಿದ್ದು ನನಗೆ, ನಿನಗೆ ಶಿಕ್ಷೆ ಆಗ್ಬೇಕು. ಬೇಡಪ್ಪ, ಬೇಡ. ಮಿಸ್ಟರ್ ರವಿ, ಈಗ ಅಪರಾಧಿ ನಿಮ್ಮ ಅತ್ತಿಗೆಗೆ ಬಂಧಿಸೋದು ಅಧಿಕಾರ ಮತ್ತಿರದೆ. ಕಾನ್ಸ್ಟೇಬಲ್, ಕರೆದುಕೊಂಡು ಬರ್ರಿ ಇವರನ್ನು. ಆ ವಿಧಿ ನಿನ್ನ ಬಾಳಿನಲ್ಲಿ ಯಾವ ರೀತಿಯಾಗಿ ಆಟ ಆಡಬೇಕಂತಿದ್ದಾನೋ ಏನೋ. ಈಗಾಗಲೇ ನೀನು ಯಾವ ತಪ್ಪು ಮಾಡದೆ ಮತಿಗೆಟ್ಟವಳೆಂದು ಮನೆಯಿಂದ ಹೊರಗೆ ಬಂದಿರುವೆ. ಇನ್ನು ಮುಂದೆ ಎಲ್ಲಿಯಾದರೂ ಹೋಗಿ ಸುಖವಾಗಿ ಇರೋಣ ಅಂದರೆ ಆ ತ್ಯಾಗರಾಜನ ಕೊಲೆಯನ್ನು ನಿನ್ನ ತಲೆ ಮೇಲೆ ಹೊರಿಸಿದ್ದಾರೆ. ಇನ್ನು ಮುಂದೆ ನಮಗೇನು ಕಾದಿದೆಯೋ ಏನೋ. ಮೈದುನ, ನೋಡು, ಆ ವಿಧಿಯು ನನ್ನ ಜೀವನದಲ್ಲಿ ಈ ರೀತಿ ಆಟ ಆಡ್ತಾ ಇದೆ. ಆ ವಿಧಿಯ ಆಟ ಮುಗಿಯವರೆಗೂ ನಮಗೆ ಈ ರೀತಿ ಕಷ್ಟದ ಮೇಲೆ ಕಷ್ಟ ಬರ್ತಾನೆ ಇರುತ್ತೆ. ಅದನ್ನು ನಾವು ಎದುರಿಸಬೇಕಪ್ಪ, ಎದುರಿಸಬೇಕು. ಅಂದಾಗಲೇ ನಮ್ಮಂತರಿಗೆ ಜಯ ಸಿಗುತ್ತೆ. ನೀನು ಈ ರೀತಿ ಸಂತಾಪ ಮಾಡಿಕೊಂಡು ನೊಂದುಕೊಳ್ಬೇಡಪ್ಪ. ನೋಡು, ಹಿಂದೆ ಸತ್ಯ ಹರಿಶ್ಚಂದ್ರನಿಗೆ ಅದೆಷ್ಟು ಕಷ್ಟಗಳು ಬಂದು ಯಾವತ್ತು ಸತ್ಯವನ್ನು ಬಿಡ್ಕೊಡ್ಲಿಲ್ಲ ಹರಿಶ್ಚಂದ್ರ. ಸತ್ಯಕ್ಕಾಗಿ ಸ್ಮಶಾನ ಕೈದ, ಕೊನೆಗೆ ಅವನಿಗೆ ಜಯ ಸಿಗಲೇವೇನಪ್ಪ. ಅದೇ ರೀತಿ ಮಹಾತ್ಮ ಗಾಂಧೀಜಿ, ನೆಹರು ಹಾಗೂ ಅಂಬೇಡ್ಕರರು ಅದೆಷ್ಟೋ ದೊಡ್ಡ 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 ಮಹಾತ್ಮರೆಲ್ಲರೂ ಈ ನಮ್ಮ ದೇಶಕ್ಕಾಗಿ ಹೋರಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಅವರ ಕಷ್ಟಕ್ಕೆ ಜಯ ಸಿಗಲಿಲ್ವೇನಪ್ಪ. ಸತ್ಯಕ್ಕೆ ಯಾವಾಗಲೂ ಜಯ ಇದ್ದೇ ಇರುತ್ತೆ. ನೀನೇನು ಚಿಂತೆ ಮಾಡಬೇಡಪ್ಪ, ಚಿಂತೆ ಮಾಡಬೇಡ. ಖಂಡಿತವಾಗಿಯೂ ನಮ್ಮ ಹತ್ರ ಜಯ ಸಿಕ್ಕೇ ಸಿಗುತ್ತೆ. ನೋಡು, ನನ್ನ ಬಗ್ಗೆ ವಿಚಾರ ಮಾಡಬೇಡ. ಹೋಗು, ಮೊದಲು ನೀನು ಹೊಟ್ಟೆ ತುಂಬ ಊಟ ಮಾಡು. ಈ ಭೂಮಿಯಲ್ಲಿ ಕಷ್ಟಪಟ್ಟಿಟ್ಟ ಬುದ್ಧಿ ಕಾಣೋ. ಯಾವಾಗ ಪೊಲೀಸರು ಬಂದು ನಿನ್ನನ್ನು ಅರೆಸ್ಟ್ ಮಾಡುತ್ತೇವೆ ಅಂದಾಗಲೇ ಎಲ್ಲವ ತಡೆಯುವ ಶಕ್ತಿ ಕೋಪ ದುಃಖದಿಂದಲೇ ನನ್ನ ಹೊಟ್ಟೆ ತುಂಬಿ ಹೋಯ್ತಮ್ಮ. ನನ್ನ ಹೊಟ್ಟೆ ಒಳ್ಳೆ ಮನಸ್ಸೋರಿಗಷ್ಟೇ ಕಾಣೋ. ಅತ್ತಿಗೆ, ನೀನೇ ಹೇಳಮ್ಮ, ನಾನು ಯಾವ ಬಾಯಿಯಿಂದ ಊಟ ಮಾಡಲಿ? ಎಲ್ಲ ನಿನ್ನವರು ನಿನ್ನ ಕೈಗೆ ತೊಡಸಿರುವ ಬೇಳೆಯನ್ನು ನೋಡಿ ನಾನು ಹೇಗೆ ಊಟ ಮಾಡಲಮ್ಮ? ಇಲ್ಲ, ಈ ನಿನ್ನ ಕಣ್ಣೀರು ನೋಡಿ ನಾನು ಹೇಗೆ ಊಟ ಮಾಡಲಮ್ಮ? ಹೇಗೆ ಊಟ ಮಾಡಲಿ? ನೀನೇ ಹೇಳಮ್ಮ, ನೀನೇ ಹೇಳುವ. ಹೀಗೆಲ್ಲ ಮಾತಾಡಬೇಡಪ್ಪ, ಹೀಗೆಲ್ಲ ಮಾತಾಡಬೇಡ. ನೋಡು, ಒಂದುಳೇನಾದ್ರೂ ನ್ಯಾಯಾಧೀಶರು ನನಗೆ ಮರಣ ದಂಡನೆ ವಿಧಿಸಿದ್ರೆ ಏನು ಮಾಡ್ತೀಯ? ಅತ್ತಿಗೆ, ಏನು ಆ ನ್ಯಾಯಾಲಯ
ಶಿಕ್ಷೆಯನ್ನು ನೀಡಿದ್ದರೆ ಅದೇ ನ್ಯಾಯಾಲಯಕ್ಕೆ ನನ್ನ ಜೀವನವನ್ನೇ ಬಲಿದಾನ ಮಾಡುವೆ. ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದೀಯಾ? ನೀನು ಬುದ್ಧಿವಂತ, ಇಂಥ ಮಾತಾಡಬಾರ್ದು. ದಡ್ರು ದಡ್ರು ಮಾತಾಡ್ತಾರೆ. ದೇವರಲ್ಲಿದೆ ಗುಡಿಯಲ್ಲಿ. ನಾನು ಹೋಗ್ತೀನಪ್ಪ. ಬನ್ನಿ ಮೇಡಮ್, ಹೋಗೋಣ. ನೀನು ಊಟ ಮಾಡು, ನೀನು ಊಟ ಮಾಡು. ಅದಕ್ಕೆ ನಾನು ಹೇಗೆ ಊಟ ಮಾಡಲಪ್ಪ? ನ್ಯಾಯ ಎಲ್ಲಿದೆ ಜಗದಲ್ಲಿ? ನೋಡಪ್ಪ ಮೈದುನ, ಇನ್ನೊಂದು ಮಾತು. ರಾಜು ಸ್ಕೂಲಿನಿಂದ ಬರ್ತಾನೆ, ಅಮ್ಮ ಎಲ್ಲಿ ಅಂತ ಕೇಳ್ತಾನೆ. ದಯವಿಟ್ಟು ನಿಮ್ಮಮ್ಮ ಜೈಲಿಗೆ ಹೋಗಿದ್ದಾಳಂತ ಮಾತ್ರ ಹೇಳ್ಬೇಡಪ್ಪ. ಒಳ್ಳೆತನಕ್ಕೆ ಈ ಭೂಮಿಯಲ್ಲಿ ಕಟ್ಟಿಟ್ಟ ಬುದ್ಧಿ ಕಣೋ, ಎಲ್ಲವ ತಡೆಯುವ ಶಕ್ತಿ ಒಳ್ಳೆ ಮನಸೋರಿಗಷ್ಟೇ ಕಣೋ. ಎಲ್ಲ ನಿನ್ನವರು ಹಣವಿರಲು ನೀ ಮನಸ್ಸಿನ ಸಾವುಕಾರ. ದೇವರಲ್ಲಿದೆ ಗುಡಿಯಲ್ಲಿ, ನ್ಯಾಯ ಎಲ್ಲಿದೆ ಜಗದಲ್ಲಿ. ದೇವರಲ್ಲಿದೆ ಗುಡಿಯಲ್ಲಿ, ನ್ಯಾಯ ಎಲ್ಲಿದೆ ಜಗದಲ್ಲಿ. ಹಿರಿಯಾಟ